ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಹಾಯ್ ಹಲೋ ನಮಸ್ಕಾರ. ಕಿಲ ಕಿಲ ನಗೋ ಸರಿಕರಿಗೆ, ಕುಲು ಕುಲು ನಗೋ ಹಿರಿಕರಿಗೆ, ಹೆಂಗೋ ನಗೋ ಯಂಗ್ ಬಾಯ್ಸ್ಗೆ, ಮುಗುಳು ನಗೋ ಹುಡುಗಿರಿ ಬಾಯಿಗೆ. ಸೊ ಅಖಿಲ ಕರ್ನಾಟಕದ ಸಮಸ್ತರಿಗೆ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಮಜಬಾ ಮಜ ಸೊ ಮಜಾ ಭಾರತದ ಎರಡು ಕಣ್ಣುಗಳನ್ನ ವೆಲ್ಕಮ್ ಮಾಡೋಂಥ ಸಮಯ. ಒಬ್ರು ನಮ್ಮ ಶೋನ ಕಣ್ಣಷ್ಟೇ ಅಲ್ಲ, ಆಲ್ಮೋಸ್ಟ್ ಟಿವಿ ಸಿನಿಮಾ ಲೋಕದ ನಿರ್ದೇಶಕ, ದಿಗ್ದರ್ಶಕ, ನಮ್ಮ ಶೋನ ಮಾರ್ಗದರ್ಶಕ ಎಸ್ ನಾರಾಯಣ್ ಅವರಿಗೆ ವೆಲ್ಕಮ್. ಸೊ ಇನ್ನೊಂದು ಕಣ್ಣು ಅಂತಿಂತ ಕಣ್ಣಲ್ಲ, ಕನ್ನಡ ಚಿತ್ರರಂಗದ ಕಣ್ಣೀರ ಧಾರೆ. ಸೊ ಪ್ಲೀಸ್ ವೆಲ್ಕಮ್ ಶ್ರುತಿ ಮೇಡಮ್. ಈ ವೇದಿಕೆಯಲ್ಲಿ ಒಂದು ಅದ್ಭುತವಾದ ಮಿಂಚಿನ ಸಂಚಾರ ಆಗ್ತಾ ಇದೆ. ಇವರು ಕನ್ನಡ ಇಂಡಸ್ಟ್ರಿಯ ಲಾಫಿಂಗ್ ಸ್ಟಾರ್, ಹಾಸ್ಯಕ್ಕೆ ನವರಸಗಳನ್ನ ಹೇಳ್ಕೊಟ್ಟಿದ್ದಾರೆ. ಪ್ಲೀಸ್ ವೆಲ್ಕಮ್ ನವರಸ ನಾಯಕ ಜಗ್ಗೇಶ್. ಮಜಬಾ ಮಜ ಭಾರತ. ನವರಸ ನಾಯಕನಿಗೆ ಜೈ, ಮೇಲ್ಕೋಟೆ ಮಂಜನಿಗೆ ಜೈ. ಇಷ್ಟೊಂದು ಬಿಲ್ಡಪ್ ಕೊಡ್ತಾ ನೀವು ಸೈಲೆಂಟ್ ಆಗಿ ನಿಂತಿದ್ದೀರಲ್ಲ ಸರ್, ಯಾಕೆ ಸರ್? ಅದು ಏನಾಗುತ್ತೆ, ಮದುವೆ ಆದ ಹೊಸದಲ್ಲಿ ಬೆಡ್ರೂಮ್ ಫಸ್ಟ್ ಬಿಟ್ಟಾಗ ಹುಡುಗಿ ನಾಚಿಕಂತಾಳೆ. ಸೊ ಇದು ನಮಗೆ ಇದೇನೋ ಹೊಸದಾಗಿದೆ, ಹಾಗಾಗಿ ಸ್ವಲ್ಪ ನಾಚಿಕೆ ಆಯ್ತು. ಇನ್ನು ಶುರು ಹಚ್ಕೊಂತೀವಿ. ಆಕ್ಚುಲಿ ಈಗ ಜಗ್ಗೇಶ್ ಸರ್ಗೆ ತುಂಬಾನೇ ದೃಷ್ಟಿಯಾಗಿದೆ, ಯಾಕಂದ್ರೆ ಎಲ್ಲಾ ಕಡೆ Exactly. ಇವರೇ ಕಾಣಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇವ್ರಿಗೆ ದೃಷ್ಟಿ ತೆಗೆಯೋ ಕಾರ್ಯಕ್ರಮ ನಾವು ಇವಾಗ ಇಟ್ಕೊಂಡಿದೀವಿ. ಬರ್ಲಿ ಬರ್ಲಿ ಆ, ಆರ್ತಿ ಬನ್ರಮ್ಮ. ಅಂತ ಬರ್ಲಿ. ಸರ್ ನಿಮ್ದು ಯಾವ್ದಾದ್ರು ಫಿಲಮ್ ಡೈಲಾಗ್ ಹೇಳಿ ಸರ್. ಮಾಮ ನನ್ಗೆ ಯಾವ ಫಿಲಮ್ ಡೈಲಾಗ್ ಬರಲ್ಲ ಗೊತ್ತಾ, ನನಗೆ ಇದೊಂದೇ ಬರೋದು ಗೊತ್ತಾ. ಸರ್ ನೀವ್ ಹೆಂಗೆಲ್ಲ ಮಾತಾಡಿದ್ರೆ ಏನ್ ಸರ್, ಪ್ಲೀಸ್ ಯಾವ್ದಾದ್ರು ಒಂದು ಡೈಲಾಗ್ ಹೊಡಿರಿ ಸರ್. ಅದು ಯಾವ್ದು ಅಂತ ನೀನೇ ಹೇಳಿದ್ರಿ ಅಲ್ವಾ, ನಂಗೆ ಗೊತ್ತಾಗೋದು. ಮೇಲ್ಕೋಟೆ ಮಂಜ ಮೂವಿಯಿಂದ ನಮ್ಗೆ ಒಂದು ಡೈಲಾಗ್. ಅದು ಮರ್ತಕೊಂಡ್ಬಿಟ್ಟೈತಲ್ಲ. ನಾನು ಇದೆಲ್ಲ ಮಾತಾಡೋದಕ್ಕೆ ಮುಂಚೆ ಜಡ್ಜ್ಗಳಾಗಿ ಏನು ಕೂತ್ಕೊಂಡಿದ್ದಾರೆ, ನಾನು ಆ್ಯಕ್ಚುಲಿ ಅವ್ರ ಬಗ್ಗೆ ಎರಡು ಮಾತು ಹೇಳಬೇಕಾಗ್ತದೆ. ನಾರಾಯಣ್ ಮತ್ತು ನಾವು, ನಮ್ಮ ಸಂಬಂಧಗಳು ಸಿನಿಮಾಗಿನ್ನ ಮುಂಚೆ. ಆಮೇಲೆ ಬಹುತೇಕರಿಗೆ ಗೊತ್ತಿಲ್ಲ, ಒಂದೇ ಗುರುಗಳ ಹತ್ರ ನಾವಿಬ್ಬರು ಕೆಲಸ ಮಾಡಿದವರು. ರಾಜಕಿಶೋರ್ ಅವರು, ಆಮೇಲೆ ಶ್ರುತಿ ಮೇಡಮ್ ಅವರು ಅಷ್ಟೇ. ಅವರ ಆರಂಭ ದಿನಗಳಲ್ಲಿ ನಾವೆಲ್ಲ ಒಬ್ಬ ನಿರ್ಮಾಪಕನ ಪಿಕ್ಚರ್ ಮಾಡಿ ಭಾಳ ಒದ್ದಾಡಿಕೊಂಡು ಎಲ್ಲ ತುಂಬ ಕಷ್ಟ ಸುಖ ಎಲ್ಲ ಮಾತಾಡಿಕೊಂಡು ನಾವೆಲ್ಲ ಇಲ್ಲಿ ಏನಿದ್ದೀವಿ ಇವತ್ತೆಲ್ಲ ನಿಮ್ಮೆಲ್ಲರೂ ಪ್ರೀತಿ ಚಪ್ಪಾಳೆಯಿಂದ ಇಲ್ಲಿ ಬೆಳೆದಿದ್ದೇವೆ ಹೊರತು. ಬಟ್ ನಮ್ಮ ಆರಂಭ ದಿನಗಳನ್ನ ನೀವೆಲ್ಲ ಕೇಳಿದ್ರೆ ನೀವೆಲ್ಲ ಹೆಂಗೆ ಕನಸು ಹೊತ್ಕೊಂಡ್ಬಂದ್ರಿ, ಅದೇ ಥರ ನಾವು 3 ಜನನ ಕನಸು ಹೊತ್ಕೊಂಡ್ಬಂದವ್ರೇನೆ. ನಮ್ಗೆ ಯಾರು ಗಾಡ್ ಫಾದರ್ಸ್ ಇರಲಿಲ್ಲ. ಮಜಾ ಭಾರತ ಆ ಟೈಟ್ಲಲ್ಲೇ ಇವತ್ತು ಇಡೀ ಭಾರತದಲ್ಲಿರೋ ಎಲ್ಲ ಮಜವು ಈ ವೇದಿಕೆಯಲ್ಲಿ ಸೃಷ್ಟಿ ಆಗುತ್ತೆ ಅನ್ನೋ ಒಂದು ಸಂಕೇತವಾಗಿ ಇದು ಕಾಣ್ತಾ ಇದೆ ನನಗೆ. ಏನು ಇವಾಗ ಆರಂಭದಲ್ಲಿ ಒಂದು ಸಾಂಗ್ನ ಕೊಟ್ಟರು, ಆ ಸಾಂಗು ಬಹುಶಃ ನಾನು ಅವತ್ತು ಅಂದ್ಕೊಂಡಿರಲಿಲ್ಲ, ಇತಿಹಾಸ ಪುಟಗಳಲ್ಲಿ ಈ ಒಂದು ಸಾಂಗು ನನ್ನ ಜೊತೆ ನಾನು ಸಾಯೋವರೆಗೂ ಇರುತ್ತೆ ಅಂತ ನನಗೆ ಅವತ್ತು ಅನಿಸಿರಲಿಲ್ಲ. ಅವತ್ತು ಅವ್ರು ಹೇಳಿದರು. ಸೂಪರ್. ನಾನು ಅವರ ಒಂದು ಚಿತ್ರ ಬೇವು ಬೆಲ್ಲ ಮಾಡಿದಾಗ ಆ ಫ್ರೇಮ್ನ ಪರದೆ ಮೇಲೆ ನೋಡಿದಾಗ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ಇಂಥ ಒಳ್ಳೆ ಡೈರೆಕ್ಟ್ರು, ಏನು ಕಾನ್ಸೆಪ್ಟು, ಒಂದು ಕಲಾವಿದರನ್ನ ಹೆಂಗೆ ಮೋಲ್ಡ್ ಮಾಡೋದು ಅನ್ನೋದನ್ನು ಇವ್ರ ಹತ್ರ ಕಲ್ತ್ಕೋಬೇಕು ಅನ್ನಿಸ್ತು. ಬಹುಶಃ
ಅವತ್ತು ಅವರೆಲ್ಲ ಮನಸ್ಸು ಮಾಡಿ ಅಡಿಪಾಯ ಹಾಕಿದ್ದಕ್ಕೆ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ವಿ. ನಾನು ತುಂಬ ದಿನ ಹೇಳೋಕ್ಕಾಗಿರಲಿಲ್ಲ, ಇವತ್ತು ನಿಮಗೆ ಧನ್ಯವಾದ ಅರ್ಪಿಸ್ತೀನಿ. ನೀವು ಯಾವ್ದಾದ್ರು ಮೂವಿಯ ಯಾರಾದ್ರೂ ನಿಮಗೆ ಇಷ್ಟ ಇರುವಂತ ಡೈಲಾಗ್ನ ಹೇಳ್ಬೇಕು. ಅಂಬರೀಷ್ ಅವ್ರಿಗೆ ಮಾವನ್ ಪಾತ್ರ ಮಾಡಿದ್ದೀನಿ ಒಂದು ಪಿಕ್ಚರಲ್ಲಿ. ಅಂಬರೀಷ್ ಅವ್ರಿಗೆ ಮಾವನ್ ಪಾತ್ರ ಮಾಡಿದ್ದೀನಿ. ಅವ್ರಿಗೆ ಈ ಹೆಣ್ಮಕ್ಳದು ವರದಿಗಳನ್ನ ಒಪ್ಸೋದು ಊರಿಂದ ಬಂದಿದ್ದ ತಕ್ಷಣ ಅವ್ರು ಕೇಳ್ತಾರೆ ಹೆಂಗೆ ಏನು ಅಂತ. ಮಾಮು, ಈ ಊರಲ್ಲಿ ಮದುವೆ ಆಗಿರೋ ಟಚಿಂಗ್ಸು 24, ಆಗದೆ ಇರೋದು 74, ಅರ್ಧ ಲಂಗ 124, ಆಮೇಲೆ ಇದ್ದೇ ಇದೆಯಲ್ಲ ಇತ್ತಾಳೆ, ತಗಡು, ತೂತು, ಎಳೆ ನಿಂಬೆಕಾಯಿ, ಎಳೆ ಸೋತೆಕಾಯಿ, ಟೋಟಲಿ 420 ಟಚಿಂಗ್ ಟಚಿಂಗ್. ಈಗ ನಿಮ್ಮ ಚೇರಲ್ಲಿದೆ, ದಯವಿಟ್ಟು ಅಲಂಕರಿಸಿ. ಮಜಾ ಭಾರತ, ಮಜಾ ಭಾರತ. ಈ ಕಾಮಿಡಿ ಭಗವಂತನ ಮುಂದೆ ಪರ್ಫಾರ್ಮ್ ಮಾಡೋದಕ್ಕೆ ಮೊದಲನೇ ತಂಡನ ವೆಲ್ಕಮ್ ಮಾಡೋಣ. ಸೊ ಲೆಟ್ಸ್ ವೆಲ್ಕಮ್ ಅರಳಿಕಟ್ಟೆ ಅಂತಮ್ಮ. ಕೂಸಪ್ಪ, ಸುಸ್ತಾಗೋಯ್ತು. ನಾನು ಅಗರಬತ್ತಿ ದೇವರು, ಯಾರ ಕಣ್ಣಿಗೂ ಕಾಣಿಸಲ್ಲ. ಈ ಭೂಮಿ ಮೇಲೆ ಕಲ್ಲು, ಮಣ್ಣು, ಗಿಡ, ಮರ, ಪ್ರಾಣಿಗಳನ್ನು ಸೃಷ್ಟಿ ಮಾಡಿದೆ. ಅಲ್ಲಿವರೆಗೆ ಚೆನ್ನಾಗೇ ಇತ್ತು. ಇರ್ಲಿ ಪಾಪ ಅಂತ ಒಂದು ಹೆಣ್ಣು ಒಂದು ಗಂಡನ್ನು ಸೃಷ್ಟಿ ಮಾಡಿದೆ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಅಬ್ಬಾ, ಆಕಾಶ, ಭೂಮಿ, ನೀರು, ಗಾಳಿ, ಬೆಂಕಿ ಎಲ್ಲದನ್ನೂ ಕೊಟ್ಟೆ. ಆದ್ರೂ ನನ್ನ ಮುಂದೆ ಬಂದು ಭಿಕ್ಷೆ ಬಿಡ್ತಾನೆ. ಬದುಕಂಡಿ ಬಡ್ಜೀವ ಅಂತ ಭೂಮಿಯಲ್ಲಿ ಒಂದು ಮೂಲೆಯಲ್ಲಿ ಜಾಗ ಕೊಟ್ಟೆ. ಆದ್ರೆ ಇಡೀ ಭೂಮಿನೇ ನನ್ನ ಅನ್ಕೊಂಡ್ಬಿಟ್ಟ. ಬಾಬಾ, ಈ ಹರಕೆ ಅನ್ನೋ ವಿಷಯದಲ್ಲಿ ಕೊಡೋ ಟಾರ್ಚರ್ ಉಂಟಲ್ಲ, ತಾಡ್ಕೊಳಕ್ಕಾಗಲ್ಲ. ಬೇಡ್ಕೊಳ್ಳೋ ಮುಂಚೆ ಒಂಥರ ಇರ್ತಾರೆ, ಬೇಡ್ಕೊಂಡ ಮೇಲೆ ಇನ್ನೊಂಥರ ಆಡ್ತಾರೆ. ಯಾರೋ ಕ್ಲೈಂಟ್ ಬಂದ ಅನ್ಸುತ್ತೆ. ಎಂತಕ್ಕೆ ಅಂತ ನೋಡ್ತಾ ಇದ್ದೀರಾ? ಗೊತ್ತಾಗುತ್ತೆ, ತಡೀರಿ. ಪ್ರಪಂಚದಲ್ಲಿ ಎಲ್ಲ ಭಾಷೆನೂ ನನಗೆ ಅರ್ಥ ಆಗ್ತದೆ, ಆದ್ರೆ ಈ ನಾಯಿ ಆಡೋ ಭಾಷೆ ಮಾತ್ರ ನಂಗೆ ಅರ್ಥ ಆಗಲ್ಲ. ಈ ನನ್ನ ಮಗನ ಆಯ್ಸ್ ಮುಗ್ದಿದ್ರೆ ನಾನೇ ಡೀಲ್ ತಗೊಂಡು ಬಸ್ ಕೆಳಗೆ ಸಾಯಿಸ್ಬಿಡ್ತಿದ್ದೆ. ಭಗವಂತ, ನನ್ನ ಮಗ ನನ್ನ ಗಂಡಂಗೆ ಹುಟ್ಟಿಲ್ಲ. 3 ವರ್ಷದ ಹಿಂದೆ ನಾನು ನಿರಂಜನ್ನು ನಂದಿ ಹಿಲ್ಸ್ಗೆ ಹೋಗಿದ್ರಿ. ಮದುವೆ ಮಾಡ್ಕೊಂತೀನಿ ಅಂತ ಕೈ ಕೊಟ್ಬಿಟ್ಟ. ಈ ವಿಷಯ ಏನಾದ್ರೂ ನನ್ನ ಗಂಡಂಗೆ ಗೊತ್ತಾದ್ರೆ ಎದೆ ಹೊಡ್ಕೊಂಡ್ ಸತ್ತೋಯ್ತಾನೆ. ಭಗವಂತ, ನನ್ನ ಎಲ್ಲಾ ಸೀಕ್ರೆಟ್ನು ನಿನ್ನ ಹೊಟ್ಟೆಲ್ ಹಾಕೊಂಡು ನನ್ನ ಗಂಡಂಗೆ ಗೊತ್ತಾಗ್ದಿರಂಗ್ ಮೇಂಟೈನ್ ಮಾಡು ತಂದೆ. ಅಯ್ಯೋ ಪಾಪಿ ಬದ್ನೆಕಾಯಿ ಬಜ್ಜಿ ಮುಗ್ದೋಳೆ, ಏನೇ ಹೇಳ್ತಾ ಇದ್ಯಾ? ಹೆಸರು ಇವಂದು ಬೋಸ್ರು ನಿರಂಜನಂದ. ಉತ್ತರ ಆಗಲ್ಲ ಕಣೆ, ಅಮಾಯಕುಂತರದ ನಿನ್ ಗಂಡ. ಮೋಸ ಮಾಡ್ಬೇಡ ಕಣೆ, ನಿನ್ಗೆ ಒಳ್ಳೆ ಸಾವು ಬರಲ್ಲ. ಧನ್ಯೋಸ್ಮಿ ತಂದೆ. ಏನು ಅಂದ್ರೆ ದರ್ಶನ ಹಾಕೊಂಬರ್ತೀನ್ರಿ. ನನಗೇ ಒಳ್ಳೇದು ಮಾಡಪ್ಪ ತಂದೆ. ನಾನ್ ನಿನ್ ಸಪೋರ್ಟಿಗಿದ್ದೀನಿ ಕಣ. ದೇವ್ರೆ, ಆ ನನ್ನ ಮಗ ಅಲ್ಲ ಅನ್ನೋ ವಿಷಯ ನನಗೆ ಗೊತ್ತು ತಂದೆ. ನೀನು ಸಾಮಾನ್ಯದವನಲ್ಲ, ಪ್ರೀತಿ ತ್ಯಾಗದ ಪ್ರತಿರೂಪ ಕಣ. ನಿನಗೆ ಗೊತ್ತಿಲ್ಲದೆ ಇರೋ ಇನ್ನೊಂದು ವಿಷಯನೂ ಇದೆ ತಂದೆ. ಏನು ಕಂದ ಅದು? ವಿಜಯನಗರದಲ್ಲಿ ನನಗೆ 2 ಸ್ವಂತ ಮಕ್ಕಳು. ಆ ವಿಷಯ ನಿನಗೆ ಗೊತ್ತಿಲ್ಲಪ್ಪ. ಲೇ, ಇದು ಕೇಳಿ ತಿಳ್ಕೊಳ್ಳೋ ವಿಷಯ. ನಾನು ಹೇಗಾದ್ರೂ ಮಾಡಿ ನನ್ನ ಹೆಂಡತಿ ಗೊತ್ತಾಗ್ದಂಗೆ ಈ ವಿಷಯನ ಸೀಕ್ರೆಟ್ ಆಗಿ ನಿನ್ನ ಹೊಟ್ಟೆಲ್ ಹಾಕೊಳ್ಳಪ್ಪ. ನನ್ನ ಮಗನೇ, ಈ ಹೊಟ್ಟೆನೋ ಪಾಪದ ಕೊಡೋಣ. ನೀನ್ ಕಿತ್ತೋಗಿದ್ರೆ ಆಸೆ ಅಲ್ಲ ಇಲ್ಲ ಹಾಕೊಳಕ್ಕೆ. ಈ ನಿರಂಜನ್ ಇಲ್ಲೇ ಎಲ್ಲ ಓಡಾಡ್ತಿದ್ದಾನೆ ಅಂತ ಕೇಳಿದ್ರು. ನನ್ನ ಹೆಂಡತಿ ಬೇರೆ ಹೋಗಿ ಬಹಳ ಹೊತ್ತಾಯ್ತು, ಯಾವ್ದಕ್ಕೂ ಒಂದ್ಸರಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅಪ್ಪ ದೇವ್ರೆ, ನಮ್ಮಪ್ಪ ನಮ್ಮಮ್ಮ ಇಬ್ರು ಮಾತಾಡಿರೋ ಮ್ಯಾಟ್ರಿ ಎಲ್ಲ ನನಗೆ ಗೊತ್ತು. ಆದರೂ ಅದು ಪಬ್ಲಿಕ್ಕಿಗೆ ಗೊತ್ತಿಲ್ದಿರೋ ಹಾಗೆ ಮೇಂಟೈನ್ ಮಾಡಪ್ಪ. ನನ್ನ ಮರ್ಯಾದೆ ಪ್ರಶ್ನೆ ಅಂದ್ರೆ
ವಿಷಯ 3 ಜನಕ್ಕೂ ಗೊತ್ತು ಅಂತ ಆಯ್ತು. ಇನ್ ನನ್ನ ಕೈಯಲ್ಲಿ ಫ್ಯಾಮಿಲಿ ಸೀಕ್ರೆಟ್ ತಗೊಳಕ್ಕಾಗಲ್ಲ. ಯಾರು ಇವ್ರ ಫ್ಯಾಮಿಲಿ ಫೋಟೋ ಇದ್ರೆ ಕೊಡಿ, ನಾನೇ ಇಟ್ಟು ಪೂಜೆ ಮಾಡ್ಬಿಡ್ತೀನಿ. ಎಂತ ಕಿತ್ತೋಗಿರೋ ಫ್ಯಾಮಿಲಿ ಇನ್ರೋ ನಿಮ್ದು. ಅಲ್ಲಿ ನೋಡ್ರಿ ನಮ್ ಚಿಂಟು ನಮ್ ಬಗ್ಗೆನೇ ಮಾತಾಡ್ಕೊಂತಿದ್ದಾನೆ ಅನ್ಸುತ್ತೆ. ಎಷ್ಟೇ ಆದ್ರೂ ನನ್ನ ಮಗ ಅಲ್ವೇನೆ? ಓ ಬನ್ನಿ ಬನ್ನಿ. ನಿಂದೆ ಮಗ. ಚಿಂಟು ಕೈ ಮುಕ್ಕೊಳಪ್ಪ, ಹೋಗೋಣ. ಇದೆಯಾ? ಅಲ್ಲ ಇದ್ರು ಇಲ್ಲಿದ್ಯಾ ಅಂದ. ನೀನ್ ಇಲ್ಲಿರೋದೇ ಆದ್ರೆ ಪ್ರೂವ್ ಮಾಡುವಂತ ಆಚೆ ಬಾ. ಭಕ್ತ ಸುಡುತ್ತಿದೆ, ಸಾಕು ತೆಗಿ. ಮೂಗಲಿರೋ ಕೂದಲೆಲ್ಲ ಸುಟ್ಟೋಯ್ತು, ತೆಗಿಯಲೇ. ನೀನು ಭಕ್ತಿಗೆ ನಾನು ಕಿತ್ತೋಗಿರೋ ಯಾಕಡ ಸಿಕ್ಕಾಕ ಲೇ. ನಿನ್ನ ಕಾಮನ್ ಸೆನ್ಸ್ ಇದೆಯೇನೋ? ಎಷ್ಟು ಚಂದ ಬೆಳ್ಳಗಿದ್ದೆ ನಾನು. ನನ್ನ ಮಕ್ಕಳ ಮಂಗಳಾರತಿ ಎತ್ತಿ 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 ಕೊರ್ರು ಮಾಡಾಕದ್ರಲ್ಲೇ. ಎಂತ ತಿರ್ಬೋಕಿಲ್ರ ನೀವು? ಅಪಶಗುನ. ಉರಿತಾರ ಕರ್ಪೂರ ಕೆಟ್ಟೋಗದೆ ಅಂದ್ರ ಏನೋ ದುರಂತ ಕಾದದೆ ನನಗೆ ಅಂತ. ದೇವ್ರ, ನೀನ್ ದೇವ್ರಾಣು ದೇವ್ರೇ ಆಗಿದ್ರೆ ಕೆಟ್ಟೋಗಿರೋ ಕರ್ಪೂರ ಮತ್ತೆ ದಗ ದಗನೆ ಹೊತ್ಕೊಂಡಿ ಉರಿಯಂಗ್ ಮಾಡು. ಇಲ್ಲ ಅಂದ್ರೆ ಇದೇ ನನ್ನ ತಲೆಯಿಂದ ನಿನ್ನ ತಲೆಗೆ ಡಗ 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 ಡಗನೆ ಹೊಡೆದಿ ನಾನು ಇಲ್ಲೇ ಸತ್ತೋಗ್ತೀನಿ. ದೇವ್ರಾಣು ದೇವ್ರಿದ್ದಾನೆ, ದೇವ್ರಾಣು ದೇವ್ರಿರ ಸತ್ಯ. ನಾನ್ ಸ್ವಾಮೀಜಿ ಅಷ್ಟೇ ಸತ್ಯ. ತಾನನ ತಾನನ ಟೈಟು ಫುಲ್ಲು ಟೈಟು. ದೇವಸ್ಥಾನದಲ್ಲೆಲ್ಲ ಹಬ್ಸಾಕ್ಬಿಟ್ರವ್ರು ನನ್ನ ಮಕ್ಕಳು.